ನಮಸ್ತೆ. ಓಂ ಸಾಯಿರಾಮ್. ಇಂದಿನ ವಿಷಯ ಇವತ್ತು ಸಂತಾನ ಮದುವೆ ಅನ್ನೋದು ಆಗ್ಬಿಡುತ್ತೆ. ಮದುವೆ ತಾವು ಇಷ್ಟಪಟ್ಟು ಮದುವೆ ಮಾಡ್ಕೋಬೋದು, ಇಲ್ಲ ಮನೇಲಿ ನೋಡಿ ಮದುವೆ ಮಾಡ್ಕೋಬೋದು. ತುಂಬ ಚೆನ್ನಾಗಿ ಅದ್ದೂರಿಯಾಗಿ ಮದುವೆ ಆಗುತ್ತೆ. ತುಂಬ ಅನ್ಯೋನ್ಯವಾಗಿ ತಾವು ಇರ್ತೀರಿ. ಮದುವೆಯಲ್ಲಿ ಸತಿಪತಿಯಲ್ಲಿ ಏನೂ ತೊಂದರೆಗಳು ಇರಲ್ಲ. ಮಕ್ಕಳ ಸಂತಾನದಲ್ಲಿ ಕೆಲವು ಸಮಸ್ಯೆ ಅಂದರೆ ಮದುವೆ ಆದ ತಕ್ಷಣವೇ ಕೆಲವು ಫ್ಯಾಮಿಲಿ ಪ್ಲ್ಯಾನಿಂಗ್ ಮಾಡ್ಕೊತಾರೆ. 1 ವರ್ಷ 2 ವರ್ಷ 4 ವರ್ಷ ಬಿಟ್ಟು ಮಾಡೋದಂತ. ಆದರೂ ಅವ್ರು ಕೆಲವು 12 ವರ್ಷ 10 ವರ್ಷ ಆದರೂ ಮಕ್ಕಳಾಗಲ್ಲ. ಅದಕ್ಕೆಲ್ಲ ಕಾರಣಗಳೇನು? ದೈವದಲ್ಲಿ ಸಂತಾನ ಯೋಗ ಇರುತ್ತೆ, ಹಸ್ತರೇಖೆ ಅಂತ ನಾವು ನೋಡ್ತೀವಿ. ಅದರಲ್ಲಿ ಹಸ್ತರೇಖದಲ್ಲಿ ಧನರೇಖೆ, ವಿದ್ಯಾರೇಖೆ, ಆರೋಗ್ಯ ರೇಖೆ, ಸಂತಾನ ರೇಖೆಯೂ ಇರುತ್ತೆ. ಅದರಲ್ಲಿ ಸಂತಾನದಲ್ಲಿ ಇದೇ ಯಾಕೆ ಆಗ್ತಾ ಇಲ್ಲ ಗುರುಗಳೇ ಅಂತ ನೀವು ಚರ್ಚೆ ಮಾಡ್ಬೋದು. ಸಂತಾನ ಹಸ್ತರೇಖದಲ್ಲಿ ಇರುತ್ತೆ, ಬಟ್ ನಿಮ್ಮ ಯೋಗದಲ್ಲಿ ಕೆಲವು ನಿಮ್ಮಲ್ಲಿ ಮಾಡಿರೋಂಥ ಮಿಸ್ಟೇಕಲ್ಲಿ, ನಿಮ್ಮಲ್ಲಿರೋಂಥ ತಪ್ಪುಗಳಿಂದ ಸಂತಾನ ಆಗ್ತಿರಲ್ಲ. ಅದಕ್ಕೆ ಕಾರಣ ಏನು? ನಿಮ್ಮಲ್ಲಿರೋಂಥ ತೊಂದರೆಗಳು ಅಂದರೆ ನಿಮ್ಮಲ್ಲಿ ಆಗ್ತಿರೋ ತಪ್ಪುಗಳೇನು? ನೋಡಿ, ಮದುವೆ ಅನ್ನೋದು ನಾವು ಮುಹೂರ್ತ ನೋಡ್ತೇವೆ. ಮದುವೆ ಒಂದು ಡೇಟ್ ಆಫ್ ಬರ್ತು, ಒಂದು ಚೆನ್ನಾಗಿರೋ ಡೇಟು, ಮುಹೂರ್ತ, ಒಂದು ನಕ್ಷತ್ರ, ರಾಶಿ ನೋಡಿ ನಾವು ಮದುವೆ ಆಗ್ತೇವೆ. ಹಾಗಾಗಿ ಅದೇ ರೀತಿಯೇ ಈಗ ಮದುವೆ ಆಗ್ಬೋದು, ಎಂಗೇಜ್ಮೆಂಟ್ ಆಗ್ಬೋದು, ಒಳ್ಳೆಯ ರೀತಿಯಲ್ಲಿ ಡೇಟ್ ನೋಡ್ತೀರಿ. ತಾವು ಸತಿಪತಿ ಅಂದರೆ ನಾವು ಈಗ ಮಿಲನ ಅಂತ ಹೇಳ್ತೀವಿ, ಅಂದರೆ ಪ್ರಸ್ಥ ಅಂತ ಹೇಳ್ತೀವಿ. ಹಿಂದೂ ಧರ್ಮದಲ್ಲಿ ಪ್ರಸ್ಥ, ಈಗ ಮದುವೆ ಆದ ತಕ್ಷಣ ಪ್ರಸ್ಥ ಆಗುತ್ತೆ. ಅದನ್ನು ನಾವು ಡೇಟನ್ನು ನೋಡಬೇಕು. ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ನಾವು ಒಂದು ಒಳ್ಳೆಯ ಡೇಟು, ವಾರ, ತಿಥಿ ನೋಡಿ ನಾವು ಸತಿಪತಿಯನ್ನು ಮಿಲನ ಅನುಷ್ಠಾನಕ್ಕೆ ಬಿಡ್ತೇವೆ. ಹಾಗಾಗಿ ನಾ ಹೇಳೋದು, ಅದರಲ್ಲಿ ಕೆಲವು ಗ್ರಹಗತಿಗಳು, ನಿಮ್ಮಲ್ಲಿ ಕೆಲವಾಗಂಥ ಗ್ರಹಗತಿಗಳು ಕೆಟ್ಟ ದೃಷ್ಟಿ ನಿಮ್ಮ ಮೇಲೆ ಬಿದ್ದಿರುತ್ತೆ. ಆ ಕೆಟ್ಟ ದೃಷ್ಟಿ ಮೇಲೆ ಬಿದ್ದ ನಂತರ ಸಂತಾನ ಆಗುವಂಥದ್ದು ನಿಮಗೆ ಆಗ್ತಿರಲ್ಲ. ಕೆಲವು ತೊಂದರೆಗಳನ್ನು ಅಲ್ಲಿಂದನೇ ಸ್ಟಾರ್ಟ್ ಆಗ್ತಿರುತ್ತೆ. ಹಾಗಾಗಿ ಅದು ಒಂದು ನೀವು ಪರಿಹಾರ ಮಾಡಿಕೊಂಡ್ರೆ ಸಂತಾನ ಆಗೋ ಸಾಧ್ಯತೆ 100ಕ್ಕೆ 100 ಇರುತ್ತೆ. ಈಗ ಡಾಕ್ಟರ್ ದವಾಖಾನೆಯಲ್ಲಿ ಹೋದರೂ ತಾವು ಇಬ್ಬರಲ್ಲಿ ತೊಂದರೆ ಇರಲ್ಲ, ಇಬ್ಬರಲ್ಲೂ ಸಂತಾನ ಆಗುತ್ತೆ ಅಂತ ಹೇಳ್ತಾರೆ. ಬಟ್ ನಿಮ್ಮಲ್ಲಿ ಆಗಿರೋ ತಪ್ಪುಗಳಿಂದ ಕೆಲವೊಂದು ಸ್ವಲ್ಪ ತೊಂದರೆಗಳಾಗ್ತಿರುತ್ತೆ. ಇದಕ್ಕೆ ಒಂದು ಪರಿಹಾರ ಏನಂದರೆ ಸತಿಪತಿ. ಪ್ರತಿ ಸೋಮವಾರ ಶಿವನ ದೇವಸ್ಥಾನ, ಪ್ರತಿ ಸೋಮವಾರ ತಾವು ಶಿವನ ದೇವಸ್ಥಾನಕ್ಕೆ ಸತಿಪತಿ ಅಂದರೆ ಮಡಿಯಿಂದನೇ ಹೋಗಬೇಕು. ಮಡಿಯಿಂದ ಹೋಗಿ ಅಲ್ಲಿ ತಾವು ಒಂದು 11 ಜನರಿಗೆ ದಾನ ಮಾಡಬೇಕು. ತಾವು ಏನು ನಿಮ್ಮ ಕೈಯಲ್ಲಿ ಏನು ಶಕ್ತಿ ಆಗುತ್ತೆ ಅಷ್ಟು, ಒಂದು ಅನ್ನ ಸಂತರ್ಪಣೆ ಆಗ್ಬೋದು, ಒಂದು ಏನು ಸ್ವೀಟ್, ಒಂದು ಸಿಹಿ ಆಗ್ಬೋದು, ಯಾವುದೋ ಒಂದು ರೂಪದಲ್ಲಿ ತಾವು 11 ಜನಕ್ಕೆ ದಾನ ಮಾಡಬೇಕು. ಎಷ್ಟು? 11 ಸೋಮವಾರ. ಇದು ಮಾಡಿದ ನಿಜ ಆದರೆ ಸತ್ಯವಾಗಿ ನಿಮಗೆ ಸಂತಾನ ಪ್ರಾಪ್ತಿ ಆಗ್ತದೆ ಅಷ್ಟೇ. ನಮಸ್ತೆ. ಓಂ ಸಾಯಿರಾಮ್. ಇವತ್ತು ಮದುವೆ ಸಹಜ ಆಗಿಬಿಡುತ್ತೆ. ಮದುವೆ ಆದಮೇಲೆ ಕೆಲವೊಂದು ಡೈವರ್ಸ್ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಅದರಲ್ಲೂ ಪರ್ಟಿಕ್ಯುಲರ್ ಆಗಿ ಇಷ್ಟಪಟ್ಟು ಲವ್ ಮ್ಯಾರೇಜ್ ಅಂತ ಮಾಡ್ಕೊಂಡ್ಬಿಡ್ತಾರೆ. ಈ ಲವ್ ಮ್ಯಾರೇಜಲ್ಲಿ ಜಾಸ್ತಿ ಡೈವರ್ಸ್ ಆಗೋ ಸಾಧ್ಯತೆಗಳೇ ಜಾಸ್ತಿ. ಈಗ ಅರೇಂಜ್ ಮ್ಯಾರೇಜಲ್ಲೂ ಸಹಜವಾಗಿ ಸುಮಾರು ಡೈವರ್ಸ್ಗಳಾಗಿದ್ದಾವೆ. ಅದಕ್ಕೆ ನಾವು ಮೂಲತಃ ಹುಡುಕ್ತಾ ಹೋದರೆ ಜಾತಕ ಮೂಲ ಕಾರಣ ಆಗುತ್ತೆ. ಜಾತಕ ಮೂಲ ಕಾರಣ ಯಾಕಾಗುತ್ತಂದರೆ, ಜಾತಕದಲ್ಲಿ ನಾವು ಗಣಕೋಟ ನೋಡ್ತೇವೆ. ಆ ಗಣಕೋಟದಲ್ಲಿ ಹುಡುಗ ಮತ್ತು ಹುಡುಗಿದು ಜಾತಕ ಸಾಳಾವಳಿ ಕೂಡ ಬರಬೇಕಂತ ಮೇನ್ ಮಹತ್ವವಾಗಿದ್ದು ಅದೇ. ಇವತ್ತು ಏನಾಗುತ್ತೆ, ನಾವು ಶಾಂಪಲ್ಯಾಗಿ ಒಂದೇ ವಿಷಯ ನಿಮ್ಗೆ ತಿಳಿಸ್ತೇನೆ. ಗಣಕೂಟದಲ್ಲಿ ಮೇನ್ ರಾಕ್ಷಸಗಣ, ಮನುಷ್ಯಗಣ, ದೇವಗಣ ಅಂತ ಬರುತ್ತೆ. ಅದರಲ್ಲಿ ಪರ್ಟಿಕ್ಯುಲರ್ ಆಗಿ ಹುಡುಗಿಗೆ ಏನಾದರೂ ರಾಕ್ಷಸಗಣ ಇದ್ದು ಹುಡುಗಿಗೆ ದೇವಗಣ ಇದ್ದರೆ ಅದು 100ಕ್ಕೆ 100 ಡೈವರ್ಸ್ ಆಗೋ ಸಾಧ್ಯತೆ ಇರುತ್ತೆ. ಕಾರಣ ಏನಂದರೆ, ರಾಕ್ಷಸಗೂ ಮನುಷ್ಯನಿಗೂ ಆಗಲ್ಲ. ಯಾವತ್ತು ರಾಕ್ಷಸನೇ ಮೇಲಾಗ್ತಾನೆ, ಮನುಷ್ಯ ತೆಳಗಾಗ್ತಾನೆ. ಹಾಗಾಗಿ ನೀವು ಮನುಷ್ಯಗಣನ್ನು ತಾವು ನೋಡಬೇಕು. ಇಲ್ಲ ದೇವಗಣ ಮತ್ತು ಮನುಷ್ಯಗಣ ಕೂಡುತ್ತೆ. ಹಾಗಾಗಿ ರಾಕ್ಷಸನಿಗೂ ಮನುಷ್ಯನಿಗೂ ಕೂಡ ಬರಲ್ಲ. ಹಾಗಾಗಿ ಸ್ತ್ರೀದು ಅಂದರೆ ಸ್ತ್ರೀದೇನಾದರೂ ಹುಡುಗಿದೇನಾದರೂ ರಾಕ್ಷಸಗಣ ಇದ್ದರೆ ಆ ಮನೇಲಿ ಅವಳದೇ ನಡೆಯುತ್ತೆ, ಅತ್ತೆ ಮಾವದು ನಡೆಯಲ್ಲ, ಗಂಡೊಂದು ನಡೆಯಲ್ಲ. ಹಾಗಾಗಿ ಅಲ್ಲಿ ಭಿನ್ನಾಭಿಪ್ರಾಯಗಳು ಜಾಸ್ತಿ ಆಗಿ ಹೊಂದಾಣಿಕೆ ಕಮ್ಮಿ ಆಗಿ ಡೈವರ್ಸ್ ಆಗೋ ಸಾಧ್ಯತೆಗಳಿರುತ್ತೆ. ಹಾಗಾಗಿ ತಾವು ಮೂಲತಃವಾಗಿ ಏನೇ ತಾವು ಮದುವೆ ಮಾಡಬೇಕಾದ್ರೂ ಅಟ್ಲೀಸ್ಟ್ ತಾವು ಜಾತಕ ಲವ್ ಮ್ಯಾರೇಜ್ ಆದರೂ ಪರವಾಗಿಲ್ಲ, ಹೆಸರು ಏನಾದರೂ ಬದಲಾವಣೆ ಮಾಡ್ಕೊಳ್ಳೋಂಥ ಚಾನ್ಸಸ್ ಇರುತ್ತೆ. ಜಾತಕ ಕೂಡ ಬರಲ್ಲ, ಹೆಸರು ಬದಲಾವಣೆ ಮಾಡಿಕೊಂಡು ತಾವು ಅನ್ಯೋನ್ಯವಾಗಿರಿ. ಹಾಗಾಗಿ ತಾವು ಸಂದೇಶ ತೊಗೊಂಡು ತಪ್ಪು ಮಾಹಿತಿ ತೊಗೊಂಡು ಸಂಸಾರ ಜೀವನ ಹಾಳು ಮಾಡ್ಕೋಬೇಡಿ. ಮದುವೆ ವಿಷಯದಲ್ಲಿ ಜಾತಕ ಮಹತ್ವವಾಗುತ್ತೆ. ನೀವು ಎಲ್ಲಿ ನಿಮಗೆ ಅನುಕೂಲ ಆಗುತ್ತೆ ಅಲ್ಲಿ ತೋರಿಸ್ಕೊಂಡು ತಾವು ತುಂಬ ಚೆನ್ನಾಗಿರಿ, ಅನುಕೂಲವಾಗಿರಿ. ಮೂಲತಃ ಜಾತಕವನ್ನು ತಾವು ನೋಡಿ ಮದುವೆ ಆಗೋದು ತುಂಬ ಒಳ್ಳೆಯದು. ನಮಸ್ತೆ.